ಸರ್ವಜ್ಞ ಬಿಳಿ ಅಕ್ಕಿ ಅಥವಾ ವೈಟ್ ರೈಸ್ ಅಂತ ನಾವೇನಂತೀವಿ, ಅದರ ಬಗ್ಗೆ 16ನೇ ಶತಮಾನದಲ್ಲಿ ಏನು ಹೇಳಿದ್ದ ಅಂತ ಒಂದು ತ್ರಿಪದಿ. ಅಕ್ಕಿಯನ್ನು ಉಣ್ಣುವನು ಹಕ್ಕಿಯಂತಾಗುವನು, ನರಳಿ ರೋಗದಲ್ಲಿ ರೊಕ್ಕವನ್ನು ವೈದ್ಯನಿಗಿಕ್ಕುತ್ತಲಿ ಸರ್ವಜ್ಞ ಅಂತ. ತುಂಬ ಬಿಳಿ ಅಕ್ಕಿನೇ ತಿನ್ನೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಟೈಮಲ್ಲೂ ಕೂಡ ಬಿಳಿ ಅಕ್ಕಿನೇ ತಿನ್ನೋದು. ಮಿತಿಯಾಗಿ ತಿಂದರೆ ಅಕ್ಕಿಯಿಂದ ತೊಂದರೆ ಅಂತೇ ಇಲ್ಲ. ಯಾವಾಗಲೂ ಅದನ್ನೇ ತಿಂದುಬಿಟ್ಟು ಸೊಪ್ಪು, ತರಕಾರಿ, ಬೇಳೆ ಪದಾರ್ಥಗಳನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಿದಾಗ ಅನೇಕ ರೋಗಗಳಿಗೆ ತುತ್ತಾಗ್ತೀವಿ ನಾವು. ಕಾಮನ್ನಾಗಿ ನಾವು ನೋಡ್ತಿರೋದು ಡಯಾಬಿಟಿಸು, ಒಬೆಸಿಟಿ ರೋಗಗಳು. ಸರ್ವಜ್ಞ ಏನು ಹೇಳ್ತಾನೆ ಅಂದರೆ, ಅಕ್ಕಿಯನ್ನು ಉಣ್ಣುವನು ಹಕ್ಕಿಯಂತ ಆಗುವನು. ಯಾರು ಈ ಬಿಳಿ ಅಕ್ಕಿ ತುಂಬ ತಿಂತೀರೋ ಅಂಥವರು ಈ ಪಕ್ಷಿಗಳ ಥರ ತುಂಬ ರೋಗ ರುಜಿನಗಳಿಗೆ ನೀವು ಈಡಾಗ್ತೀರಿ ಅಂತ ಹೇಳ್ತಾನೆ. ಪಕ್ಷಿಗಳು ತಮ್ಮ ಜೀವಿತಾವಧಿಯನ್ನು ಕಂಪ್ಲೀಟ್ ಮಾಡೋದೇ ಇಲ್ಲ. ತುಂಬ ರೋಗಗಳು ಜಾಸ್ತಿ, ಅಲ್ಪ ಕಾಲದಲ್ಲೇ ಜಾಸ್ತಿ ಮರಣ ಹೊಂದ್ತವೆ. ಅದೇ ರೀತಿ ನರಳಿ ರೊಕ್ಕದಲ್ಲಿ ಆ ಅಕ್ಕಿಗಳ ಥರ ನೀವು ಕೂಡ ನರಳಬಿಟ್ಟು ರೊಕ್ಕವನ್ನು ಇಕ್ಕುತ್ತಲಿ ಸರ್ವಜ್ಞ. ನೀವು ದುಡಿದಂತಹ ದುಡ್ಡನ್ನೆಲ್ಲ ವೈದ್ಯರಿಗೆ ಈ ಅಕ್ಕಿಯಿಂದ ಬಂದಂತಹ ಕಾಯಿಲೆಗಳನ್ನು ಉಪಚರಿಸುವುದಕ್ಕೆ ನೀವು ಖರ್ಚು ಮಾಡ್ತೀರಾ ಅಂತ ಸರ್ವಜ್ಞ 16ನೇ ಶತಮಾನ ಅಂದರೆ 400 ವರ್ಷದ ಹಿಂದೆಯೇ ಕೂಡ ಹೇಳಿದ್ದ.